ಓಕೆ ಡಾಕ್ಟರ್, ಇನ್ನು ಸುಮಾರು ವರ್ಷದಿಂದ ಈ ಒಂದು ಆಯುರ್ವೇದ ಪದ್ಧತಿ ಮೊದಲಿನಿಂದಲೂ ಕೂಡ ಇದೆ. ಯಾಕೆಂತಂದ್ರೆ ಇಷ್ಟು ವರ್ಷಗಳಿಂದ ಇದ್ರೂ ಕೂಡ ನಮ್ಮ ಜನರಿಗೆ ಇದರ ಅರಿವು ಕಡಿಮೆ ಇದೆಯಾ ಅಂತ. ಯಾಕೆಂತಂದ್ರೆ ಈಗ ನಾವು ಏನೇ ಒಂದು ಕಾಯಿಲೆ ಆಗಿರ್ಬೋದು ಅಥವಾ ದೊಡ್ಡ ಕಾಯಿಲೆ ಆಗಿರ್ಬೋದು, ಸಣ್ಣ ಪುಟ್ಟ ಕಾಯಿಲೆ ಆಗಿರ್ಬೋದು, ಮೊದಲಿಗೆ ನಾವು ಏನು ಮಾಡ್ತೀವಿ, ನಿಯರ್ ಬೈ ಯಾವ್ದಾರು ಒಂದು ಹಾಸ್ಪಿಟಲ್ ಇದೆಯಾ ಅಂತ ಹುಡುಕ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ. ಅಲ್ಲೆಲ್ಲೂ ಕೂಡ ಕ್ಯೂರ್ ಆಗಿಲ್ಲ ಅಂತ ಅಂದಾಗ ಆಯುರ್ವೇದ ಮೊರೆ ಹೋಗೋದನ್ನ ನಾವು ಕೂಡ ನೋಡಿರ್ತೀವಿ. ಜನರಿಗೆ ಈ ಒಂದು ಆಯುರ್ವೇದದ ಅರಿವಿಲ್ಲ ಅಂತಂದ್ರೂ ಯಾಕೆ ಅದರ ಅರಿವಿಲ್ಲ ಅಂತ ಡಾಕ್ಟರ್? ಅದೇ ಹೇಳಿದ್ವಲ್ಲ, ಅರಿವು ಅನ್ನೋಕ್ಕಿಂತ ಅದರದ್ದು ಈಗೇನಾಗಿದೆ ಅಂತಂದರೆ ಅದನ್ನು ಸೈಡ್ಲೈನಿಂಗ್ ಆಗಿದೆ. ಸೊ ಈ ಯಾವುದಕ್ಕೆ ಆಯುರ್ವೇದನ ಕೊಡಬೇಕು ಅಥವಾ ಯಾವುದನ್ನು ಇದು ಮಾಡೋದಕ್ಕೆ ಏನಿದೆಯಲ್ಲ, ಸೊ ಅದು ಕಷ್ಟ ಇದೆ ಜನಕ್ಕೆ. ಏನಾಗಿದೆ ಅಂತಂದರೆ ಜನದ್ದು ಯಾವಾಗಲೂ ಈಗಿನ ಮೆಂಟ್ಯಾಲಿಟಿ ನಮ್ದು ಯೂತ್ಸ್ದೆಲ್ಲ ಹೇಗಾಗ್ಬಿಟ್ಟಿದೆ, ಎಲ್ಲ ಫಿಂಗರ್ ಟಿಪ್ಪಲ್ಸ್ ಬೇಕು. ಸೊ ಯಾವುದನ್ನು ಪೇಷನ್ಸ್ ಇರಲ್ಲ. ಇವಾಗ ಇಲ್ಲಿ ಬರೋಕ್ಕಿಂತ ಮುಂಚೆನೇ ನಾನು ಒಬ್ಬರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಏನು ಅಂತಂದರೆ ಅವರಿಗೆ ನನಗೆ ಹಾಗೆ ಮೀಟ್ ಆದರು ಬರ್ತಾ ದಾರಿಯಲ್ಲಿ. ಸೊ ಅವ್ರೇನು ಹೇಳಿದ್ರು, ಸರ್ ಆಯುರ್ವೇದಿಕ್ ಡಾಕ್ಟರ್ ನೀವು? ಹೌದು ಅಂತಂದೆ. ಸೊ ಸರ್ ಆಯುರ್ವೇದದಲ್ಲಿ ಶುಗರ್ಗೆ ಮ್ಯಾನೇಜ್ಮೆಂಟ್ ಆಗುತ್ತಾ ಅಂತ ಕೇಳಿದ್ರು. ನಾನು ಆಗುತ್ತೆ ಅಂತ. ಸರ್ ಇಲ್ಲ, ನಾನೊಂದು 2 ವರ್ಷದಿಂದ ತೊಗೋತಾ ಇದ್ದೀನಿ, ನಾನು ಶುಗರ್ ಕಂಟ್ರೋಲ್ ಬರ್ತಾಯಿಲ್ಲ. ಹೌದಾ, ಏನು ತೊಗೋತಾ ಇದ್ದೀರಿ? ಅವ್ರು ತೊಗೊಳ್ಳೋ ಮೆಡಿಸಿನ್ಸ್ ಹೇಳಿದರು. ಅದು ಆದಮೇಲೆ ಹೌದು ನೀವು ಲೈಫ್ ಸ್ಟೈಲು? ಹಾಂ ಸರ್, ಎಲ್ಲ ತಿಂತೀನಿ ಸರ್, ಮದುವೆಗೆ ಹೋಗಬೇಕಲ್ಲ ಅಲ್ಲೆಲ್ಲ ತಿಂದ್ಬಿಡ್ತೀನಿ. ಏನು ಸರ್ ಮತ್ತೆ ಇಲ್ಲ ಅದು ತಿಂದ್ರು ಮತ್ತು ನಾನು ಮೆಡಿಸಿನ್ ತೊಗೊಳ್ಲಿಕ್ಕತ್ತೀನಲ್ಲ ಸರ್, ಅಟ್ಲೀಸ್ಟ್ ಒಂದು 10% 20% ಆದರೂ ಎಫೆಕ್ಟ್ ಬರಬೇಕಲ್ಲ. ಅಂದರೆ ಇವಾಗ ನನಗೆ ಯಾವುದು ಕಾಯಿಲೆ ಇದೆ, ನಾ ಅದಕ್ಕೆ ಹೇಗಿರಬೇಕು, ಆ್ಯಂಡ್ ಮೆಡಿಸಿನ್ ಯಾವ್ದು ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಮೆಡಿಸಿನ್ ಯಾಕೆ ತೊಗೋಬೇಕು, ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ ಏನು ಅಂತ ತಿಳ್ಕೊಂಡಾಗ, ಡಯಾಬಿಟೀಸಲ್ಲಿ ನಾವು ಯಾವುದೇ ಅಲೋಪತಿ ಮೆಡಿಸಿನ್ ತೊಗೊಳ್ಳಿ ಅಥವಾ ಯಾವುದೇ ಮೆಡಿಸಿನ್ ತೊಗೊಂಡ್ರೂ ನಾವು ನನ್ನ ಫುಡ್ಡನ್ನು ಮ್ಯಾನೇಜ್ ಮಾಡಲಿಲ್ಲ ಅಥವಾ ಈ ಡಯಾಬಿಟೀಸ್ನ ಇನ್ಕ್ರೀಸ್ ಮಾಡೋಂಥ ಫುಡ್ಗಳು ನನ್ನ ಲೈಫಲ್ಲಿ ಇದ್ದಾಗ ಅಮೃತ ಕೊಟ್ಟರು ಅವರಿಗೆ ಡಯಾಬಿಟೀಸ್ ಕಂಟ್ರೋಲ್ ಆಗಲ್ಲ. ಅದಕ್ಕೆ ಡಾಕ್ಟ್ರು ರೀಸನ್ ಅಲ್ಲ, ಮೆಡಿಸಿನ್ ರೀಸನ್ ಅಲ್ಲ. ನಾನು ಅದಕ್ಕೆ ಅಂದೆ, ನೀವು ಇನ್ನೂ 4 ವರ್ಷ ನೀವು ಅಮೃತ ಅಲ್ಲ ಇನ್ಸುಲಿನ್ ತೊಗೊಂಡ್ರು ನಿಮಗೆ ಶುಗರ್ ಕಂಟ್ರೋಲ್ ಆಗಲ್ಲ. ಯಾಕೆ ಅಂತಂದರೆ ನಿಮಗೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ನೀವು ಅದು ನೋಡಿಲ್ಲ. ಅಂದರೆ ಟ್ರೀಟ್ಮೆಂಟ್ ಜೊತೆಗೆ ನಾನು ಏನು ಮಾಡಬೇಕು ಅನ್ನೋದಿದೆಯಲ್ಲ ಅದನ್ನು ತಿಳ್ಕೊಂಡಾಗ ಸೊ ಆವಾಗ ಅದರದ್ದು ಕ್ಲಾರಿಟಿ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ಎಷ್ಟೊಂದು ಜನ ಡಾಕ್ಟರ್ಸ್ ಹೇಳೋದೇ ಇಲ್ಲ, ಎಲ್ಲರೂ ಮೆಡಿಸಿನ್ಸ್ ಬರದೇ ಕಳಿಸ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಡಯಾಬಿಟೀಸ್ ಅಂದರೆ ಏನು, ನಾವು ತೊಗೊಳ್ಳೋದ್ರಿಂದ ಫುಡ್ಡು ಯಾವ ಥರ ಅದು ಡಯಾಬಿಟೀಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಯಾವ ತೊಗೊಂಡ್ರೆ ಡಯಾಬಿಟೀಸಿಗೆ ಸಪೋರ್ಟಿವ್ ಇದೆ, ಈ ಥರ ಮಾಡಿಕೊಂಡು ಅವರಿಗೊಂದು ತಿಳುವಳಿಕೆ ಹೇಳಿದಾಗ ಅವರ ಲೈಫು ಚೆನ್ನಾಗಾಗುತ್ತೆ ಆ್ಯಂಡ್ ಡಯಾಬಿಟೀಸ್ನ ಕಂಟ್ರೋಲ್ 100% ಮಾಡ್ಬೋದು. ಸೊ ಅವ್ರಿಗೆ ಅದನ್ನು ಹೇಳಿದ್ಮೇಲೆ, ಸರ್ ಇದು ನನಗೆ ಇಷ್ಟು ದಿವಸ ಯಾರೂ ಈ ಫುಡ್ ಬಗ್ಗೆ ಹೇಳಿರಲಿಲ್ಲ. ನಾನು ಅಂದೆ, ನೀವೇ ಅದನ್ನು ಮನಸ್ಸು ಮಾಡಬೇಕು. ನೀವು ಡಾಕ್ಟರ್ ಸಪೋರ್ಟ್ ಮಾಡ್ತಾರೆ, ಬಟ್ ನೀವು ಮಾಡಲಿಲ್ಲ ಅಂದರೆ ಅದು ಆಗಲ್ಲ. ಇವತ್ತಿಂದ ಅದನ್ನು ಮಾಡ್ಕೊಳ್ಳಿ, ಇನ್ನೊಂದು 2 ತಿಂಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ ಯಾಕೆ ಕಂಟ್ರೋಲ್ ಬರಲ್ಲ ನೋಡಿ ಅಂತ. ಸೊ ಲಿಟ್ರಲಿ ಆ ಒಂದು ಎಜುಕೇಟಿವ್ ಅನ್ನೋದು ಏನಿದೆಯಲ್ಲ ಅದು ಮಾಡೋದು ಕಡಿಮೆ ಇದೆ. ಇವಾಗ ಎಲ್ಲರೂ ಹೆಂಗೆ ಅಂದರೆ ಡಾಕ್ಟರ್ಸ್ ಅಂತ ಅಂದರೆ ಅಲ್ಲಿ ಹೋಗೋದು, ಅವ್ರ ಹತ್ರ ಮೆಡಿಸಿನ್ ತೊಗೊಳ್ಳೋದು ಬರೋದು, ಆ ಡಾಕ್ಟ್ರು ಮಾಡೋದು ಕೆಲಸನೂ ಹಾಗೆ ಆಗಿಬಿಟ್ಟಿದೆ. ಸೊ ಅದು ಬರೀ ಪೇಷಂಟ್ ಒಂದೇ ತಪ್ಪಲ್ಲ, ಯಾಕಂದರೆ ಅಷ್ಟೊಂದು ಪೇಷನ್ಸು ಆ ಟೈಮಿಂಗು ಡಾಕ್ಟ್ರ್ ಹತ್ರ ಇರಲ್ಲ. ಸೊ ಇವ್ರಿಗೂ ಕೇಳಬೇಕು ಅನ್ನೋದು ನಾಲೆಜು ಇಲ್ಲ. ಹೀಗಾಗಿ ಒಂದು ಕನ್ಸಲ್ಟೇಷನ್ ಅನ್ನೋದು ಬರೀ ಮೆಡಿಸಿನ್ಸು ಎಕ್ಸ್ಚೇಂಜ್ ಆಗುವಂಥ ಲೆವೆಲಿಗೆ ಹೋಗಿದೆ. ಸೊ ಇದನ್ನು ನಾವು ಯಾವಾಗ ಬ್ರೇಕ್ ಮಾಡ್ತೀವಿ? ಸೊ ಈ ಕನ್ಸಲ್ಟೇಷನ್ನು, ಅದಕ್ಕೆ ಕೌನ್ಸಿಲಿಂಗ್ ಹೇಗಾಗಿದೆ ಅಂದರೆ ಹೆಲ್ತ್ ಕನ್ಸಲ್ಟೆಂಟ್ಸ್ಗಳು ಬಂದಿದ್ದಾರೆ. ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಆದಮೇಲೆ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅದೇ ಒಬ್ಬರೇ ಅದಕ್ಕೆ ಕೆಲಸ ಮಾಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಪಾಪ, ಎಲ್ಲರೂ ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನು ಫಸ್ಟು ನಾವು ತಿಳ್ಕೊಬೇಕು. ಇವಾಗ ನನಗೊಂದು ಏನಾದರೂ ಕಾಯಿಲೆ ಬಂದಿದೆ ಅಂದರೆ ಅದ್ರ ಮೂಲ ಕಾರಣ ಏನು, ಸೊ ಯಾಕೆ ಬಂತು, ಏನು ಮಾಡಬೇಕು, ಮುಂದೆ ಬರಲಾರ್ದಂಗೆ ಹೆಂಗೆ ತಿಳ್ಕೊಬೇಕು. ದಿಸ್ ಈಸ್ ಅ ಕಂಪ್ಲೀಟ್ ಅಪ್ರೋಚ್. ಇದನ್ನು ನಾವು ಕೇಳಿ ತಿಳ್ಕೊಂಡ್ರೆ ಅದು ಮ್ಯಾನೇಜ್ಮೆಂಟ್. ಇವಾಗ ಅವರೇನೋ ಟ್ಯಾಬ್ಲೆಟ್ ಬರ್ಕೊಟ್ರು, ನಾನು ಏನೂ ಕೇಳಲಾರ್ದು ಬಂದು ಬರೀ ಟ್ಯಾಬ್ಲೆಟ್ ತೊಗೊಂಡೆ ಮತ್ತೆ 3 ದಿನಕ್ಕೆ ಹೋದೆ ಅಂತಂದರೆ ದಟ್ ಈಸ್ ನಾಟ್ ಅನ್ ಮ್ಯಾನೇಜ್ಮೆಂಟ್. ಈ ಆಯುರ್ವೇದದಲ್ಲಿ ಈ 3 ಆ್ಯಂಗಲಲ್ಲೂ ಆಗಬೇಕು. ಸೊ ಆವಾಗ ಈ ಆಯುರ್ವೇದ ಬಗ್ಗೆ ನಾಲೆಜ್ ಬರುತ್ತೆ.